ಭಾರತೀಯ ರೈತರ ಸಹಕಾರ ಗೊಬ್ಬರ ಸಂಸ್ಥೆಯವರು ಇದುವರೆಗೆ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ರೈತರಿಗೆ ಬೇಕಾದಂತಹ ಆಧುನಿಕ ತಂತ್ರಜ್ಞಾನಗಳನ್ನು ತಿಳಿಸೋದು, ಉತ್ಪಾದನೆ ಜಾಸ್ತಿ ಮಾಡೋದು, ಅವರ ಆದಾಯವನ್ನು ಜಾಸ್ತಿ ಮಾಡಿ ಜೀವನವನ್ನು ಸುಧಾರಣೆ ಮಾಡೋದು ಇವರ ಮುಖ್ಯ ಗುರಿ ಅಲ್ಲ. ಈಗ ಈ ಭಾರತೀಯ ಗೊಬ್ಬರ ಸಂಸ್ಥೆಯವರು ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಉತ್ತಂಗಿಯವರು ಇವರು ಸಂಯುಕ್ತ ಆಶ್ರಯದಲ್ಲಿ ಈ ಹಡಗಲಿ ಕೃಷಿ ಇಲಾಖೆಯವರನ್ನು ಸೇರಿಸಿಕೊಂಡು ಸೂರ್ಯಕಾಂತಿ ಬೆಳೆಯಲ್ಲಿ ಒಂದು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಸೂರ್ಯಕಾಂತಿಯಲ್ಲಿ ಪರಾಗಸ್ಪರ್ಶದ ತೊಂದರೆ ಜಾಸ್ತಿ, ನಾವು ಕೈನಲ್ಲಿ ಮಾಡಬೇಕು. ಅದನ್ನು ತಪ್ಪಿಸೋಕ್ಕೋಸ್ಕರವಾಗಿ ಜೇನು ಪೆಟ್ಟಿಗೆಗಳನ್ನು ಅಲ್ಲಿ ಇಟ್ಟಿದ್ದಾರೆ. ಸುಮಾರು 64 ಜೇನು ಪೆಟ್ಟಿಗೆಗಳನ್ನು ಈಗಾಗಲೇ ಸರಬರಾಜು ಮಾಡಿದ್ದಾರೆ. ಎಲ್ಲೆಲ್ಲಿ ಜೇನು ಪೆಟ್ಟಿಗೆ ಇಟ್ಟಿದ್ದಾರೋ ಅಲ್ಲಿ ಜಳ್ಳಿಲ್ಲ, ಇಳುವರಿ ಚೆನ್ನಾಗಿ ಬರ್ತಾ ಇದೆ, ಕಾಳು ದೃಢವಾಗಿರುತ್ತೆ. ಹೀಗಾಗಿ ರೈತರ ಒಂದು ಆರ್ಥಿಕ ಸ್ಥಿತಿ ಸುಧಾರಣೆಗೆ ಇದು ಕಾರಣವಾಗಿದೆ. ಅದರ ಒಂದು ಕ್ಷೇತ್ರೋತ್ಸವವನ್ನು ಇತ್ತೀಚೆಗೆ ಏರ್ಪಾಡು ಮಾಡಿದ್ರು. ಸಂಸ್ಥೆ ಒಂದು ಸಹಕಾರ ಸಂಸ್ಥೆ, ಉತ್ಕೃಷ್ಟ ರಸಗೊಬ್ಬರಗಳನ್ನು ತಯಾರು ಮಾಡಿ ರೈತರಿಗೆ ಸಹಕಾರ ಸಂಘಗಳ ಮೂಲಕ ಒದಗಿಸುವುದೇ ಈ ಸಂಸ್ಥೆಯ ಉದ್ದೇಶ. ಇದರ ಜೊತೆಗೆ ರೈತರಿಗೆ ಬೇಕಾದ ಒಂದು ಕೃಷಿ ವಿಷಯಗಳನ್ನು ಅವರಿಗೆ ತಲುಪಿಸಿ ಅದರಿಂದ ಅವರು ಹೆಚ್ಚಿನ ಪ್ರಯೋಜನವನ್ನು ಮಾಡಿಕೊಡಬೇಕು ಅನ್ನೋದು ಒಂದು ಉದ್ದೇಶ. ನಾವು ಕಳೆದ ವರ್ಷದಿಂದ ಇಸ್ಕೋ ಸಂಸ್ಥೆಯಲ್ಲಿ ಈ ಒಂದು ಮಣ್ಣಿನ ಫಲವತ್ತತೆಯನ್ನು, ಮಣ್ಣಿನ ಆರೋಗ್ಯವನ್ನು ಸುಧಾರಣೆ ಮಾಡಿ ಆದಾಯವನ್ನು ಹೆಚ್ಚು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಸ್ಕೋ ಸಂಸ್ಥೆ ರೂಪಿಸಿದೆ. ಅದರಲ್ಲಿ ಈ ಒಂದು ಸೂರ್ಯಕಾಂತಿಯಲ್ಲಿ ಈ ಜೇನು ಸಾಕಾಣಿಕೆ ಕಾರ್ಯಕ್ರಮ ಒಂದು. ಈಗ ನಾವು ಕಂಡ ಹಾಗೆ ಸೂರ್ಯಕಾಂತಿಯಲ್ಲಿ ಪರಾಗಸ್ಪರ್ಶ ಬಹಳ ಮುಖ್ಯವಾದದ್ದು. ಈ ಪರಾಗಸ್ಪರ್ಶವನ್ನು ನಮ್ಮ ಜನರು, ರೈತರುಗಳು ಕೈಯಿಂದ ಮಾಡ್ತಾರೆ. ಆದರೆ ಅದರಿಂದ ನಿರೀಕ್ಷೆ ಮಾಡಿದಷ್ಟು ಪ್ರಯೋಜನ ಆಗಲ್ಲ. ಇಲ್ಲಿ ಒಂದು ಈ ಜೇನು ಗೂಡನ್ನು ನಾವು ಇಟ್ಟು ಆ ಜೇನು ಗೂಡಿಂದ ಈ ಕೆಲಸ, ಜೇನು ಹುಳುಗಳಿಂದ ಈ ಒಂದು ಕೆಲಸವನ್ನು ಮಾಡಿದಾಗ ಅದರಿಂದ ಉತ್ಪತ್ತಿ ಜಾಸ್ತಿ ಆಗಿದೆ ಅಂತ ಸಂಶೋಧನೆಯಿಂದ ತಿಳಿದು ಬಂದಿದೆ. ಹಾಗಾಗಿ ನಾವು ಈ ಗ್ರಾಮದಲ್ಲಿ ಈ ಸೂರ್ಯಕಾಂತಿ ಬೆಳೆಯುವ ರೈತರಿಗೆ ನಾವು ಈ ಜೇನು ಪೆಟ್ಟಿಗೆಯನ್ನು ವಿತರಿಸಿದ್ದೇವೆ. ಮತ್ತೆ ಜೇನು ಸಾಗಾಣಿಕೆ ವಿಧಾನ ಇಲ್ಲಿ ಜೇನು ಹುಳುಗಳನ್ನು ಬೆಳೆಸೋದ್ರಿಂದ ಸೂರ್ಯಕಾಂತಿಯಲ್ಲಿ ಸುಮಾರು 20% ಇಳುವರಿ ಜಾಸ್ತಿ ಆಗುತ್ತೆ. ಜೊತೆಗೆ ಜೇನು ಮತ್ತೆ ಅದರಲ್ಲಿ ಸಿಗುವ ಒಂದು ಉತ್ಪನ್ನಗಳಿಂದ ರೈತರಿಗೆ ಇನ್ನೂ ಹೆಚ್ಚಿನ ಲಾಭ ಆಗುತ್ತೆ. ಈ ಕಾರ್ಯಕ್ರಮವನ್ನು ನಾವು ಈ ಹಳ್ಳಿನಲ್ಲಿ ಇವತ್ತು ಮಾಡ್ತಾ ಇದ್ದೇವೆ. ಸೂರ್ಯಕಾಂತಿ ಬೆಳೆಯಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ಅಂಶ ಅಂದರೆ ಈ ಪರಾಗಸ್ಪರ್ಶ. ಈ ಪರಾಗಸ್ಪರ್ಶ ಆಗಲಾರದ ಹೊರತು ಈ ಸೂರ್ಯಕಾಂತಿ ಬೆಳೆಯಲ್ಲಿ ಗಟ್ಟಿಯಾಗಿ ಕಾಳು ಏನು ಅಂದರೆ ಕಟ್ಟೋದು ಸ್ವಲ್ಪ ಕಷ್ಟ ಸಾಧ್ಯ ಆಗ್ತದೆ, ಇಳುವರಿ ಕಡಿಮೆ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಾವು ಇದನ್ನ ಮನಗಂಡು ಇದು ರೈತರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಈ ಯೋಜನೆಯನ್ನು ನಾವು ತೆಗೆದುಕೊಂಡ್ವಿ. ಇಲ್ಲಿ ಸುಮಾರು ಒಂದು 25 ಜನ ರೈತ ಬಾಂಧವರನ್ನ ನಾವು ಈ ಒಂದು ಗ್ರೂಪ್ ಮಾಡಿ ಅವರಿಗೆ ನಮ್ಮ ಸಂಸ್ಥೆಯಿಂದ ಈ ಪೆಟ್ಟಿಗೆಗೆ 1 ಎಕರೆಗೆ 2 ಪೆಟ್ಟಿಗೆಗಳನ್ನ ರೀತಿ ಒಟ್ಟು 60 ಪೆಟ್ಟಿಗೆಗಳನ್ನ ಏನು ಅಂತಂದ್ರೆ ನಾವು ಈ ಗ್ರಾಮದಲ್ಲಿ ತೆಗೆದುಕೊಂಡಿದ್ದೀವಿ. ಪ್ರಾತ್ಯಕ್ಷಿಕೆ ಮಾಡುವ ಉದ್ದೇಶ ಏನು ಅಂತಂದ್ರೆ, ಈಗ ರೈತರು ಏನು ಅಂತಂದ್ರೆ ಅನೇಕ ಜನ ಇಲ್ಲಿ ಸೂರ್ಯಕಾಂತಿಯನ್ನು ಬೆಳೀತಾ ಇದ್ದಾರೆ. ಆದ್ರೆ ಅವರು ಈ ಕೈಯಿಂದ ಪರಾಗಸ್ಪರ್ಶ ಕೆಲವು ಟೈಮ್ ಮಾಡ್ತಾ ಇದ್ದಾರೆ. ಅದು ಒಂದು ಯೂನಿಫಾರ್ಮ್ ಆಗಿ ಆಗ್ತಾ ಇಲ್ಲ, ಕೆಲವು ಕಡೆ ಆಗ್ತದೆ. ಮತ್ತೆ ಯಾವ ಸಂದರ್ಭದಲ್ಲಿ ಅವರು ಪರಾಗಸ್ಪರ್ಶ ಮಾಡಬೇಕು, ಈಗ ಬೆಳಿಗ್ಗೆ ಟೈಮಲ್ಲಿ ಏನಂದ್ರೆ ಪರಾಗಸ್ಪರ್ಶ ಮಾಡಬೇಕು, ಆ ಸಂದರ್ಭದಲ್ಲಿ ಆದರೆ ಕಾಳು ಏನಂದ್ರೆ ಗಟ್ಟಿಯಾಗಿ ಕಟ್ಟೋದಕ್ಕೆ ಅನುಕೂಲ ಆಗ್ತದೆ. ಕೆಲವರು ಅನೇಕ ತೊಂದರೆಗಳಿರ್ಬೋದು, ಅವರಿಗೆ ಆಳಕಾಲದ ತೊಂದರೆ ಇರ್ಬೋದು ಅಥವಾ ಮತ್ತೊಂದು ಏನಾದ್ರು ಅನಾನುಕೂಲ ಇರ್ಬೋದು. ಅಂತ ಸಂದರ್ಭಗಳಲ್ಲಿ ಇಂಥ ಯೋಜನೆಗಳನ್ನು ನಾವೇನು ಈ ಸಂಸ್ಥೆಯಿಂದ ಕೊಡ್ಮಾಡಿದ್ದೀವಿ. ಈಗ ಈ ಜೇನು ಸಾಕಾಣಿಕೆ ಪೆಟ್ಟಿಗೆಗಳನ್ನ ಅವರು ತಮ್ಮ ಹೊಲಗಳಲ್ಲಿ ಇಟ್ಕೊಳ್ಳೋದ್ರಿಂದ ಏನಾಗ್ತದೆ, ಅವರಿಗೆ ನಿಯಮಿತವಾಗಿ ಪರಾಗಸ್ಪರ್ಶ ಆಗೋದ್ರಿಂದ ಅವರಿಗೆ ಏನಂದ್ರೆ ಅವರ ಇಳುವರಿಯಲ್ಲಿ ಜಾಸ್ತಿ ಆಗ್ತದೆ, ಮತ್ತೆ ಲಾಭದಾಯಕ ಆಗ್ತದೆ. ಎಲ್ಲ ಜಮೀನು ತುಂಬಾ ಪೂರ್ತಿ ಏನು ಅಂತಂದ್ರೆ ಕಾಳು ತುಂಬಾ ಗಟ್ಟಿಯಾಗಿರೋದ್ರ ಜೊತೆಗೆ ಇದು ಒಂದು ಪ್ರತ್ಯಕ್ಷ ಕಂಡ್ರೂ ಪ್ರಮಾಣಕರಿಸಿ ನೋಡುವಂತ ಒಂದು ಸಂದರ್ಭದಲ್ಲಿ ಅವ್ರ ಎದುರುಗಡೆ ರೈತರಿಗೆ ಇವತ್ತು 100 ಜನ ರೈತರು ಇಲ್ಲಿ ಬಂದು ಈ ಕ್ಷೇತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರೆಲ್ಲರಿಗೂ ಏನು ಅಂದ್ರೆ ತಮ್ಮ ಕಣ್ಣಾರೆ ನೋಡೋದ್ರಿಂದ ಅವರಿಗೂ ಒಂದು ಅನುಭವ ಆಗಿದೆ. ಈ ಒಂದು ಜೇನು ಪೆಟ್ಟಿಗೆಗಳನ್ನ ನಾವು ಸೂರ್ಯಕಾಂತಿಯಲ್ಲಿ ಬೆಳೆಯಲ್ಲಿ ಇಟ್ಟುಕೊಂಡ್ರೆ ನಮ್ಮ ಬೆಳೆಯ ಕಾಳು ಗಟ್ಟಿಯಾಗಿ
ಇಳುವರಿ ಜಾಸ್ತಿ ಆಗೋದ್ರಿಂದ ಜೊತೆಗೆ ಮತ್ತೆ ಎಲ್ಲಾ ಭಾಗದಲ್ಲಿ ಏನಂದ್ರೆ ಈ ಜೇನು ಪರಾಗಸ್ಪರ್ಶ ಆಗೋದ್ರಿಂದ ಏನು ಅಂದ್ರೆ ಅನುಕೂಲ ಆಗ್ತದೆ ಅಂತ ಅಂತಕ್ಕಂಥದ್ದು ಒಂದು ಮನಗಂಡಿದ್ದಾರೆ. ಎರಡನೇದು ಏನು ಅಂದ್ರೆ ಈ ಜೇನು ಸಾಕಾಣಿಕೆ ಮಾಡ್ಕೊಳ್ಳೋದ್ರಿಂದ ಸುಮಾರು ಜೇನು ಸಹ ಒಂದು ಬೈ ಪ್ರಾಡಕ್ಟ್ ಆಗಿ ಅಡಿಷನಲ್ ಇನ್ಕಮ್ ಆಗಿ ಏನು ಅಂತಂದ್ರೆ ಅವರು ಅನುಕೂಲವನ್ನ ಪಡ್ಕೊಳ್ತಾ ಇದ್ದಾರೆ. ಆ ಸಂತೋಷವನ್ನ ಸಹ ಅವರು ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಸೂರ್ಯಕಾಂತಿ ಹಾಕ್ತೀವಿ. ಹಿಂದಿನಕ್ಕಿಂತ ಈ ವರ್ಷ ಒಳ್ಳೆ ಇಳುವರಿ ಬಂದಿದೆ. ಟಿಪ್ಪು ಕಂಪನಿಯವರು ಜೇನು ಸಂದರ್ಭದಿಂದ ನಮ್ಗೆ ಒಳ್ಳೆ ಇಳುವರಿ ಬಂದಿದೆ. ಒಂದು 3 ಎಕರೆ ಹಾಕಿದ್ದೇವೆ. 3 ಎಕರೆಗೆ 4 ಕಡಿಮೆ ಆಯಿತು. ಒಳ್ಳೆ ಇಳುವರಿ ಚೆನ್ನಾಗಿ ಬಂದಿದೆ. ಒಂದು ಎಕರೆಗೆ 10 ಕ್ವಿಂಟಲ್ ಬರ್ಬೋದು. ನಾವು ಮುಂಚಿತವಾಗಿ 8-7 ಕ್ವಿಂಟಲ್ ಬೆಳಿತೀವಿ. 4 ಎಕರೆಯಲ್ಲಿ 30 ಕೆಲ ಬೆಳಿತೀವಿ ಹಿಂದಿನ ವರ್ಷ. ಈ ವರ್ಷ 3 ಎಕರೆಯಲ್ಲಿ ಒಂದು 50 ಆಗ್ಬೋದು ಅಂತ ನಮ್ಮದು ಇದೆ ಅನಿಸಿಕೆ. ನಮಗೆ ಈ ವರ್ಷ ಒಳ್ಳೆ ಕಾಳು ಕಟ್ಟಿದೆ. ನಮಗೆ ಎಂದೂ ನಾವು ಈ ಟೈಪು ಕಾಳು ಕಟ್ಟಿರೋಲ್ಲ. ಈ ವರ್ಷ ಒಳ್ಳೆ ಕಾಳು ಇದೆ. ಈ ಜೇನು ಸಾಕಾಣಿಕೆಯಿಂದ ಒಳ್ಳೆ ಜಳ್ಳಂಶನೂ ಇಲ್ಲ. ಪ್ರತಿ ವರ್ಷನೂ ಜಳ್ಳು ಕಡೆ ಎಲ್ಲ ಜಳ್ಳಾಗಿರೋದು. ಈ ವರ್ಷ ಒಳ್ಳೆ ಇಳುವರಿ ಬಂದ ಇದನ್ನೇ ಮುಂದುವರಿಸ್ಕೋಬೇಕಂತ ನಮ್ಮ ಸೈಜು ದೊಡ್ಡದಾಗಿರೋದು ಮತ್ತು ಅದರಲ್ಲಿ ಜೊಳ್ಳು ಅಂತಕ್ಕಂಥದ್ದಿಲ್ಲ, ಎಲ್ಲ ಗಟ್ಟಿಕರಾಗಿರೋದು. ಸುಮಾರು ಇವತ್ತು ರೈತರನ್ನ ನೋಡಿದಾಗ ಅವರ ಅನಿಸಿಕೆ ನೋಡಿದಾಗ ಸುಮಾರು 20% ಜಾಸ್ತಿ ಆಗಿದೆ ಅಂತೇಳಿ ಅವ್ರ ಅನಿಸಿಕೆ ಮಾಡ್ತಿದ್ದಾರೆ. 20% ಇಳುವರಿ ಜಾಸ್ತಿ ಆಗಿದೆ, ಮತ್ತೆ ಅವರಿಗೆ ಆದಾಯ ಜಾಸ್ತಿ, ಇನ್ಕಮ್ ಬಂದಿದೆ. ಮತ್ತೆ ಮುಂದೆ ಏನು ಅಂತಂದ್ರೆ ಇದನ್ನ ಅವರು ಕ್ಯಾರಿ ಮಾಡ್ಕೊಂಡು ಹೋಗೋದು. ಅವ್ರ ಸುತ್ತಮುತ್ತಲಿನ ಗ್ರಾಮಸ್ಥರು ಇವತ್ತು 25 ಜನ ನಾವು ಏನೋ ರೈತರ ಬಂಧನಿಗೆ ಇದು ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಕೂಡ ಇದನ್ನ ಇನ್ನೂ ಒಂದು 25 ಜನ ರೈತರಿಗೆ ನಾವು ಕೊಡಮಾಡೋರಿದ್ದೀವಿ. ಅದೆಲ್ಲರ ಒಂದು ಅನುಕೂಲತೆಯನ್ನ ದಯವಿಟ್ಟು ರೈತರದೇ ಆದಂತಹ ಸಂಸ್ಥೆ ಇಫ್ಕೋ ಒದಗಿಸ್ತಾ ಇದೆ. ನಮ್ಮ ಒಂದು ಆದ್ಯ ಕರ್ತವ್ಯ ಕೂಡ ಇದೆ. ಅದನ್ನೆಲ್ಲ ತಾವು ಅವರು ರೈತ ಬಾಂಧವರು ಉಪಯೋಗ ಮಾಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿಸಿಕೊಳ್ತೇನೆ. ನಮಗೆ ತುಂಬಾ ಸಂತೋಷ ಆಗಿದೆ. ಯಾವುದೇ ಒಂದು ಹೊಸ ಒಂದು ಯೋಜನೆಯನ್ನು ಆರಿಸಿಕೊಂಡಾಗ ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸಂಸ್ಥೆಯಿಂದ ಪೂರ್ಣವಾಗಿ ನಾವೇನು ಅಂತ ಅಂದ್ರೆ ಮನಸಾರೆ ನಾವು ಇವತ್ತು ಒಪ್ಪಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದಂತಹ ಈ ಕೃಷಿ ತಜ್ಞರಿರ್ಬೋದು, ಜೇನು ಸಾಕಾಣಿಕೆ ತಜ್ಞರಿರ್ಬೋದು, ಅವ್ರನ್ನ ಕರೆಸಿ ಇಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನು ಕೂಡ ಆರ್ಗನೈಸ್ ಮಾಡ್ತಕ್ಕಂಥ ಒಂದು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದನ್ನ ನಮ್ಮ ಎಲ್ಲ ಉತ್ತಂಗಿ ರೈತ ಬಾಂಧವರು ಸುತ್ತಮುತ್ತಲಿನ ಗ್ರಾಮಸ್ಥರು ಒಬ್ಬರಿಂದ ಒಬ್ರು ನೋಡಿಕೊಂಡು ಕಲ್ತ್ಕೊಂಡು ತಮ್ಮ ಇಳುವರಿಯನ್ನ ಹೆಚ್ಚಿಗೆ ಪಡ್ಕೊಂಡು ಆದಷ್ಟು ಭೂಮಿಯ ಫಲವತ್ತತೆಯನ್ನ ಕಾಪಾಡಿಕೊಂಡು ತಮ್ಮ ಅಭಿವೃದ್ಧಿಯನ್ನ ಕಾಣಬೇಕು. ಅದೇ ನಮ್ಮ ಈ ಸಂಸ್ಥೆಯ ಏನು ಅಂತಂದ್ರೆ ಗುರಿ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಇದೇ ರೀತಿ ನಾವು ರೈತರಿಗೆ ಈ ಒಂದು ಉತ್ತಮವಾದ ಕಾಂಪೋಸ್ಟ್ ತಯಾರು ಮಾಡುವುದು, ಮತ್ತೆ ಕಬ್ಬಿನಲ್ಲಿ ಅದರ ರವದಿಯನ್ನ ಸುಡದೆ ಅದನ್ನು ಉತ್ಕೃಷ್ಟವಾದ ಒಂದು ಸಾವಯವ ಗೊಬ್ಬರ ಮಾಡಿಕೊಳ್ಳೋದು, ಮತ್ತೆ ಭತ್ತ ಬೆಳೆದ ನಂತರ ಈ ಹಸುರೆಲೆ ಗೊಬ್ಬರವನ್ನು ಬೆಳೆಯುವಂಥದ್ದು, ಹೀಗೆ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿ ಮಣ್ಣಿನ ಆರೋಗ್ಯವನ್ನು ನಾವು ಹೇಗೆ ಕಾಪಾಡಿಕೊಳ್ಬೋದು ಅನ್ನೋ ಒಂದು ಕಾರ್ಯಕ್ರಮಗಳನ್ನು ನಾವು ಯಥೇಚ್ಛವಾಗಿ ಮಾಡಿ ಕಳೆದ ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ. ನಾವು ಎಲ್ಲೆಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ನಮ್ಮ ಒಂದು ಅನುಭವದ ಪ್ರಕಾರ ಅಲ್ಲಿ ರೈತರಿಗೆ ಮೊದಲನೇದಾಗಿ ಇಳುವರಿ ಜಾಸ್ತಿ ಆಗಿದೆ, ಮತ್ತೆ ಲಾಭ ಜಾಸ್ತಿ ಆಗಿದೆ, ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಸಹ ಅವರು ಉತ್ತಮವಾಗಿದ್ದಾರೆ. ಮುಂದೆ ನಾವು ಇದನ್ನ ಬೇರೆ ಬೇರೆ ಪ್ರದೇಶಕ್ಕೆ ವಿಸ್ತೀರ್ಣ ಮಾಡ್ತಾ ಇದ್ದೇವೆ. ಜೊತೆಗೆ ಇನ್ನೂ ಏನಾದರೂ ಹೊಸ ವಿಷಯಗಳಿದ್ದರೆ ಇದೇ ರೀತಿ ಒಂದು ಮಣ್ಣು ಆರೋಗ್ಯ ಪರಿಪಾಲನೆ ಮಾಡುವಂಥದ್ದು, ಮತ್ತೆ ಅದರಿಂದ ರೈತರಿಗೆ ಹೆಚ್ಚು ಲಾಭ ಬರುವಂಥ ಕಾರ್ಯಕ್ರಮಗಳು ಮತ್ತೆ ಕಾರ್ಯಚಟುವಟಿಕೆಗಳು ಏನಿದೆ, ಕಾರ್ಯವಿಧಾನಗಳೇನಿದೆ ಅದನ್ನ ತಿಳಿಸೋ ಒಂದು ಉದ್ದೇಶ ನಮ್ಮ ಇತ್ತು. ತಾವು ನೋಡಿದ್ರಿ, ಸೂರ್ಯಕಾಂತಿ ಬೆಳೆಯಲ್ಲಿ ಜೇನು ಕೃಷಿಯನ್ನ ಮಾಡಿದ್ರಿಂದ ಸೂರ್ಯಕಾಂತಿಯಲ್ಲಿ ಉತ್ಪಾದನೆ ಜಾಸ್ತಿ ಆಗುತ್ತೆ, ಜೊತೆಗೆ ಜೇನಿನಲ್ಲಿ ಕೂಡ ಉತ್ಪಾದನೆ ನಮಗೆ ಬರುತ್ತೆ, ಹಣ ಬರುತ್ತೆ. ಇಂತಹ ಒಂದು ಹೊಸ ವಿಧಾನವನ್ನು ಅನುಸರಿಸಿ ರೈತರು ಬೆಳೆದಿದ್ದೇ ಆದರೆ ಅವರ ಆರ್ಥಿಕ ಸ್ಥಿತಿ ಸುಧಾರಣೆ ಆಗುತ್ತೆ. ಇಫ್ಕೋ ಗೊಬ್ಬರ ಸಂಸ್ಥೆಯವರು ಇಂತಹ ಅನೇಕ ಪ್ರಯೋಗಗಳನ್ನು ದೇಶಾದ್ಯಂತ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ಆ ಪ್ರಯೋಗ ಈಗ ಯಶಸ್ವಿಯಾಗಿದೆ. ಇಲಾಖೆಯವರು, ಸಹಕಾರ ಸಂಘದವರು ಇವರಿಗೆ ನೆರವಾಗಿದ್ದಾರೆ. ಇವರು ಆ ಸಹಕಾರ ಸಂಘದ ಮೂಲಕ ಉತ್ತಂಗಿ ಗ್ರಾಮದ ಅನೇಕರಿಗೆ ಈ ಒಂದು ಸೌಲಭ್ಯವನ್ನು ಒದಗಿಸಿದ್ದಾರೆ. ಪ್ರಯೋಜನವಾಗಿದೆ. ನೀವು ಅವರು ಕೊಡಲೇಬೇಕು. ಇಂತಹ ಜೇನು ಪೆಟ್ಟಿಗೆಗಳನ್ನಿಟ್ಟು ನಿಮ್ಮ ಸೂರ್ಯಕಾಂತಿ ಬೆಳೆಯ ಇಳುವರಿಯನ್ನು ಜಾಸ್ತಿ ಪಡೆಯಿರಿ, ಜೇನಿನಿಂದ ದುಡ್ಡನ್ನು ಸಂಪಾದನೆ ಮಾಡಿ.